ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮುಂದೆ ಗುರಿ ಇದ್ದು ಹಿಂದೆ ಗುರು ಇದ್ರೆ ನಿಮ್ಮ ಗೆಲುವನ್ನ ತಡೆಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಆ ರೀತಿಯಾದ ಒಂದು ಭಾವ ಈ ವರ್ಷ ನಿಮಗೆ ಜೀವನದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ವೃಶ್ಚಿಕ ರಾಶಿಯವರಿಗೆ 2024 ವರ್ಷ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ವರ್ಷದ ಪ್ರಾರಂಭದಲ್ಲಿ ಗುರು ನಿಮಗೆ ಷಷ್ಠ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಷಷ್ಠ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದು ದ್ವಿತೀಯ ಸ್ಥಾನವನ್ನು ದೃಷ್ಟಿಸ್ತಾರೆ. ಹಾಗಾಗಿ ಮನಿ ಫ್ಲೋ ಅನ್ನೋದು ಚೆನ್ನಾಗೇ ಇರುತ್ತೆ. ನಿಮಗೆ ಮನಿ ಫ್ಲೋ ಕಂಟಿನ್ಯೂಸ್ ಆಗಿ ಇರುತ್ತೆ. ಈ ವರ್ಷ ಪೂರ್ತಿ ನೀವು ಧನದ ಕೊರತೆ ಅನ್ನೋದು ಅನುಭವಿಸೋದಿಲ್ಲ. ಬಟ್ ಏನಂದ್ರೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ, ಜೀರ್ಣಾಂಗದ ಸಮಸ್ಯೆಯನ್ನು ಫಸ್ಟ್ 4 ತಿಂಗಳು ಅಪ್ ಟು ಏಪ್ರಿಲ್ವರೆಗೂ ನೀವು ಕೇರ್ ತಗೋಬೇಕಾಗತ್ತೆ ಹೆಲ್ತ್ ಬಗ್ಗೆ. ಅದ್ರ ನಂತರ ಗುರುವು ನಿಮಗೆ ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾರೆ. ನಾನು ಮೊದಲೇ ಹೇಳ್ದಂಗೆ ಹಿಂದೆ ಗುರು ಇದ್ರೆ, ಗುರು ಗೈಡ್ ಮಾಡೋರೊಬ್ರು ಇದ್ರು ಅಂದ್ರೆ ನಮ್ಮ ಗುರಿ ಮುಟ್ಟೋದ್ರಲ್ಲಿ ನಾವು ಸಫಲರಾಗ್ತೀವಿ. ಹಾಗೆ ಗುರುವು ಸಪ್ತಮ ಭಾವದಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡ್ತಾರೆ. ಮೇ ನಂತರ ಯಾರು ಒಂದು ಜಾಬಿಗೆ ಪ್ರಯತ್ನ ಮಾಡ್ತಾ ಇದ್ದೀರಾ, ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಯೋಗ್ಯ ವಯಸ್ಕರಿಗೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಖಂಡಿತ ವಿವಾಹ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಸಂತಾನಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದೀರಾ, ಖಂಡಿತ ನೀವು ಮೇ ನಂತರ ಪ್ರಯತ್ನ ಮಾಡಿ. ಖಂಡಿತ ಈ ವರ್ಷ ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಮಗುವಿನ ಸದ್ದು ಕೇಳಿಸುತ್ತೆ. ಸಂತೋಷ ಅನ್ನೋದು ನಿಮ್ಮ ಮನೆಯಲ್ಲಿ ಸಂಭ್ರಮಿಸುತ್ತೆ. ಹಾಗೆ ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಹಾಗೆ ವಿದೇಶ ವ್ಯಾಪಾರಗಳು ಮಾಡ್ತಾ ಇದ್ದೀರಾ, ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ, ಸೇಲ್ಸ್ ಫೀಲ್ಡ್ ಅಲ್ಲಿ ಇದ್ದೀರಾ, ಹಾಗೆ ಕ್ರಿಯೇಟಿವಿಟಿ ಫೀಲ್ಡು, ಎಜುಕೇಶನ್ ಫೀಲ್ಡು, ಶಿಕ್ಷಣ ಕ್ಷೇತ್ರ, ಆಹಾರ ಕ್ಷೇತ್ರ, ಗಾಯನ ಕ್ಷೇತ್ರ, ಈ ರೀತಿಯಾದವರಿಗೆ ಮೇ ನಂತರ ನಿಮಗೆ ಅತಿ ಹೆಚ್ಚಿನ ಲಾಭಗಳನ್ನ ಕಾಣ್ಬೋದು. ಯಾಕೆ ಅಂದ್ರೆ ಗುರು ದ್ವಿತೀಯಾಧಿಪತಿಯಾಗಿ ಪಂಚಮಾಧಿಪತಿಯಾಗಿ ಸಪ್ತಮ ಭಾವದಲ್ಲಿದ್ದಾರೆ. ಸೊ ಧನಸ್ಥಾನಾಧಿಪತಿ ಸಪ್ತಮ ಭಾವದಲ್ಲಿರೋದ್ರಿಂದ ನಿಮಗೆ ನೀವು ಮಾಡುವಂತ ಈ ಎಲ್ಲಾ ವ್ಯಾಪಾರಗಳಲ್ಲಿ, ಈ ಕ್ಷೇತ್ರಗಳಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸು, ಕೀರ್ತಿ ಬಂದು ಧನಲಾಭವನ್ನು ನೀವು ಅನುಭವಿಸ್ತೀರಾ. ಹಾಗೆ ಗುರುವಿನ ದೃಷ್ಟಿ ನಿಮಗೆ ತೃತೀಯ ಭಾವದ ಮೇಲೆ ಬೀಳ್ತಾ ಇದೆ, ಪಂಚಮ ಭಾವದ ಮೇಲೆ ಬೀಳ್ತಾ ಇದೆ. ಕಿರಿಯ ಸಹೋದರ ಸಮಾನರಿಂದ ನಿಮಗೆ ಹೆಚ್ಚಿನ ಲಾಭ ಬರುತ್ತೆ. ಹಾಗೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು, ನಿಮ್ಮ ಒಂದು ಸಂಪರ್ಕ ಸಂವಹನ ಅಂತ ಹೇಳ್ತೀವಲ್ವ, ಸಂವಹನ ಅದು ಮೇ ನಂತರ ಜಾಸ್ತಿ ಆಗುತ್ತೆ. ನಾ ಹೇಳ್ದಂಗೆ ಈ ಒಂದು ಮುಂದೆ ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀರಾ, ಅದನ್ನ ಶತಾಯ ಗತಾಯ ನೀವು ಖಂಡಿತ ಮಾಡಿ ತೀರ್ತೀರಾ. ಈ ವರ್ಷ ಗುರು ನಿಮಗೆ ಶುಭ ಫಲವನ್ನು ಕೊಡ್ತಾ ಇದ್ದಾರೆ. ಶನಿಯು ನಿಮಗೆ ಚತುರ್ಥ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಮೊದಲ ಒಂದು 6 ತಿಂಗಳು ನಿಮ್ಮ ಗಮನ, ನಿಮ್ಮ ಅಟೆನ್ಷನ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಶನಿ ಯಾವ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇರ್ತಾರೋ ಆ ಸ್ಥಾನದ ಅಟೆನ್ಷನ್ ಫೋಕಸ್ ಮಾಡಬೇಕಾಗುತ್ತೆ. ಮನೆ, ಗೃಹ, ವಾಹನ, ತಾಯಿ, ಮನಸ್ಸು, ನೆಮ್ಮದಿ, ಈ ವಿಚಾರದ ಬಗ್ಗೆ ನಿಮಗೆ ಜಾಸ್ತಿ ಈ ವರ್ಷ ಗಮನ ಇರುತ್ತೆ. ಒಂದು ಮನೇನ ಸರಿ ಮಾಡ್ಕೊಬೇಕು, ಗೃಹದಲ್ಲಿ ಏನಾರಿದ್ರೆ ವ್ಯವಸ್ಥೆ ಮಾಡ್ಕೊಬೇಕು, ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದು ಸರಿ ಮಾಡ್ಕೊಳ್ಳಿಕ್ಕೆ ಶನಿಯು ನಿಮಗೆ ಜಾಸ್ತಿ ಒತ್ತಡವನ್ನು ತರ್ತಾರೆ. ಮತ್ತೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ. ತಾಯಿನ ಕೇರ್ ತಗೊಳ್ಳಿ, ತಾಯಿನ ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಒತ್ತಡವನ್ನು ಶನಿ ಭಗವಾನ್ ಕೊಡ್ತಾರೆ. ಹಾಗೆ ವಾಹನವನ್ನು ನೀವು ರಿಪೇರಿಯನ್ನು ಮಾಡಿಸಿಲ್ಲ, ಒಂದು ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ರಿಪೇರಿ ಬರುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕಿರಿಕಿರಿ ಆಗುವ ಸಾಧ್ಯತೆ ಇರೋದ್ರಿಂದ ನೀವು ವಾಹನವನ್ನು ಫ್ರೀಕ್ವೆಂಟ್ ಆಗಿ ಸರ್ವಿಸ್ ಮಾಡ್ಕೊ ಬರಬೇಕಾಗತ್ತೆ. ಜುಲೈಯಿಂದ ಶನಿಯು ವಕ್ರಗತಿಯನ್ನು ಸಂಚಾರ ಶುರು ಮಾಡ್ತಾರೆ. ಎಷ್ಟು 4 ತಿಂಗಳು, ನವೆಂಬರ್ 15ರವರೆಗೂ ವಕ್ರಗತಿಯಲ್ಲಿ ಇರ್ತಾರೆ. ಈ 4.5 ತಿಂಗಳು ನಿಮಗೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ತೃತೀಯ ಭಾವಕ್ಕೆ ಶನಿ ಸಂಚಾರ ಮಾಡ್ತಾರೆ. ಆ ಒಂದು ಸಮಯ ಇದೆಯಲ್ಲ, ಈ ಜುಲೈಯಿಂದ ನವೆಂಬರ್ 15, ನಿಮ್ಮ ಒಂದು ಆತ್ಮವಿಶ್ವಾಸ, ಪರಾಕ್ರಮ, ಧೈರ್ಯ ಅನ್ನೋದು ಜಾಸ್ತಿ ಆಗುತ್ತೆ. ಶನಿ ನಿಮಗೆ ಒಂದು ವಿಲ್ ಪವರ್ನ ಕೊಡ್ತಾರೆ. ನಿಮಗೆ ಈ ಶಾರ್ಟ್ ಡಿಸ್ಟೆನ್ಸ್ ಯಾರು ಟ್ರಾವೆಲ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕಮ್ಯುನಿಕೇಶನ್ ಫೀಲ್ಡು, ಮೀಡಿಯಾ ಫೀಲ್ಡು, ಸೋಷಿಯಲ್ ಮೀಡಿಯಾ, ಹಾಗೆ ಎಜುಕೇಶನ್ ಫೀಲ್ಡು, ಈ ಒಂದು ಕ್ಷೇತ್ರದಲ್ಲಿದ್ದವರಿಗೆ ಅತಿ ಹೆಚ್ಚಿನ ಯಶಸ್ಸನ್ನು ಕೊಡ್ತಾರೆ. ಹಾಗೆ ನಿಮಗೆ ಕಿರಿಯ ಸಹೋದರಿಯರಿಂದ ಅತಿ ಹೆಚ್ಚಿನ ಸಹಕಾರವನ್ನು ಕೊಡ್ತಾರೆ. ಹಾಗೆ ಒಂದು ಈ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಯಾರಿದ್ದಾರೆ, ಕ್ರೀಡಾ ಫೀಲ್ಡಲ್ಲಿ ಯಾರಿದ್ದಾರ, ಆ ಒಂದು ಸಮಯದಲ್ಲಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಪಡಿಬಹುದು. ಜುಲೈಯಿಂದ ನವೆಂಬರ್ 15ರೊಳಗಡೆ ನಿಮಗೆ ಅತಿ ಹೆಚ್ಚಿನ ಶುಭ ಫಲವನ್ನು ಪಡಿಬಹುದು. ಹಾಗೆ ಆ ನಂತರ ಕೊನೆಯ 1.5 ತಿಂಗಳು ಶನಿ ಚತುರ್ಥ ಭಾವದಲ್ಲಿ ಇರೋದ್ರಿಂದ ಅತಿ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ತಾಯಿ, ವಾಹನ, ಗೃಹ ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಅಲ್ಲಿ ಏನಾದ್ರು ನ್ಯೂನತೆಗಳಿಂದ ಸರಿ ಮಾಡ್ಕೊಂಡ್ ಬಂದ್ರೆ
ಮತ್ತೆ ಒಂದು ಡಿಸಿಪ್ಲೈನು ಹಾರ್ಡ್ ವರ್ಕ್ ನ ಶನಿ ಬೇಡ್ತಾರೆ. ಸೊ ಹಾರ್ಡ್ ವರ್ಕ್, ಡಿಸಿಪ್ಲೈನು, ನ್ಯಾಯ ನೀತಿಲಿದ್ರೆ ಶನಿ ಖಂಡಿತ ಒಳ್ಳೇದ್ ಮಾಡ್ತಾರೆ, ಅಂತ ಅತಿ ಹೆಚ್ಚಿನ ತೊಂದರೆಯನ್ನು ಕೊಡೋದಿಲ್ಲ. ಹಾಗೆ ರಾಹು ಪಂಚಮದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಈ ಒಂದು ಫಸ್ಟ್ ಅಪ್ ಟು ಏಪ್ರಿಲ್ ವರ್ಗು ನೀವು ಕೇರ್ ತಗೋಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ಯಾರು ವೃಶ್ಚಿಕ ರಾಶಿಯ ವಯಸ್ಕರಿರ್ತೀರಾ, ನೀವು ಸ್ವಲ್ಪ ಆದಷ್ಟು ಈ ಮೋಜು ಮಸ್ತಿ ಅಥವಾ ಕೆಟ್ಟ ಸಂಘ ಫ್ರೆಂಡ್ಶಿಪ್ ಅಲ್ಲಿ ಬೀಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ಈ ಪ್ರೀತಿ ಪ್ರೇಮ ಅನ್ನೋದು ಈ ವಯಸ್ಸಿನವ್ರು ಯಾರಿರ್ತೀರ ಅವರು ಬೀಳುವ ಸಾಧ್ಯತೆ ಇರುತ್ತೆ. ರಾಹು ಅನ್ಯ ಸಂಸ್ಕೃತಿ, ಅನ್ಯ ಸಂಪ್ರದಾಯ, ಮೋಜು ಮಸ್ತಿ ಇದಕ್ಕೆ ಪ್ರಚೋದನೆ ನೀಡೋದ್ರಿಂದ ನೀವು ಅದರಲ್ಲಿ ಬೀಳುವ ಸಾಧ್ಯತೆ ಇರುತ್ತೆ. ಹಾಗೆ ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಹಾಗೆ ಮೀಡಿಯಾ ಇರ್ಬೋದು, ಈ ಒಂದು ಇದನ್ನ ಜಾಸ್ತಿ ಯೂಸ್ ಮಾಡಿ ವಿದ್ಯೆಯಲ್ಲಿ ಹಿನ್ನಡೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ ಈ ರೀತಿಯಾದ ಒಂದು ಪ್ರಭಾವ ಇರುತ್ತೆ. ಹಾಗಾಗಿ ಒಂದು ಫಸ್ಟ್ 4 months ನೀವು ಆದಷ್ಟು ಸೋಷಿಯಲ್ ಮೀಡಿಯಾ ಇರ್ಬೋದು, ಮೊಬೈಲ್ಸ್ ಅವಾಯ್ಡ್ ಮಾಡಬೇಕು. ಆದಷ್ಟು ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಹಾಗೆ ಯಾರು ಒಂದು ಪ್ರೀತಿ ಪ್ರೇಮದಲ್ಲಿ ಆಲ್ರೆಡಿ ಇದ್ದೀರಾ, ನಿಮಗೆ ಒಬ್ಬ ಹೊಸ ವ್ಯಕ್ತಿ ಅಥವಾ ಹೊಸ ವ್ಯಕ್ತಿಯ ಆಗಮನ ಪ್ರವೇಶದಿಂದ ನಿಮ್ಮ ಪ್ರೀತಿಯ ಮಧ್ಯೆ ಬೆರುಕು ಮಾಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಿ ಕೇರ್ಫುಲ್ ಅಂಡ್ ಅವಾಯ್ಡ್ ಥರ್ಡ್ ಪರ್ಸನ್. ಸೊ ಇದು ನಾವು ವೃಶ್ಚಿಕ ರಾಶಿಯವರಿಗೆ ಒಂದು ಸಲಹೆಯನ್ನು ನೀಡ್ತಾ ಇದ್ದೀನಿ. ಎಲ್ಲಿವರೆಗೂ? ಅಪ್ ಟು ಏಪ್ರಿಲ್ವರೆಗೂ. ಏಪ್ರಿಲ್ ನಂತರ ಏನಾಗುತ್ತೆ, ನೀವು ಪಂಚಮಾಧಿಪತಿ ಗುರು, ನೀವು ಸಪ್ತಮ ಸ್ಥಾನದಲ್ಲಿ ಗುರುಬಲ ಬರೋದ್ರಿಂದ ಗುರು ಕಾಯ್ತಾರಂತೆ. ಏನೇ ಆದ್ರೂ ಗುರು ರಕ್ಷಣೆ ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ಹಾಗಾಗಿ ಯಾರಿಗೆ ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಇದ್ದೀರಾ, ನಿಮ್ಮ ಕ್ರಿಯೇಟಿವಿಟಿ ಯಾವ ರೀತಿ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ, ರಾಹು ಒಂದೇ ವಿಷಯನ 4-5 ತರ ಯೋಚನೆ ಮಾಡಿಸಿ ಕ್ರಿಯೇಟಿವಿಟಿ ಮಾಡಿ ಒಂದು ಅತಿ ಹೆಚ್ಚು ಯಶಸ್ಸನ್ನು ಕೊಡುವಂತ ಗ್ರಹ, ಧನವನ್ನು ಕೊಡುವಂತ ಗ್ರಹ ರಾಹು ಕಲಿಯುಗದಲ್ಲಿ. ಸೊ ಮೀಡಿಯಾ ಫೀಲ್ಡ್ ಮತ್ತೆ ಪಾಲಿಟಿಕ್ಸ್ ಫೀಲ್ಡ್ ಅಲ್ಲಿ ಯಾರಿದ್ದೀರಾ, ನಿಮ್ಗೆ ಮೇ ಇಂದ ಒಂದು ಒಳ್ಳೆ ಅವಕಾಶಗಳು ಜಾಸ್ತಿ ಬರುತ್ತೆ. ರಾಹು ಆ ಥರ ಒಂದು ಕ್ರಿಯೇಟಿವಿಟಿನ ಮಾಡ್ತಾರೆ. ಒಂದು ಗ್ರಾಫಿಕ್ಸ್ ಅಲ್ಲಿ ಇರ್ಬೋದು, ಫಿಲಮ್ ತೆಗೆಯೋದಲ್ಲಿ ಇರ್ಬೋದು, ಚಿತ್ರೀಕರಣದಲ್ಲಿ ಇರ್ಬೋದು, ಈ ಕ್ಯಾಮ್ರಾ, ಫೋಟೋಗ್ರಫಿ, ವಿಡಿಯೋಗ್ರಫಿ ಎಲ್ಲ ರಾಹು ಕಾರಕಕ್ಕೆ ಬರ್ತವೆ. ಹಂಗಾಗಿ ಆ ಒಂದು ಕ್ಷೇತ್ರದವರಿಗೆ ಅತಿ ಹೆಚ್ಚಿನ ಯಶಸ್ಸನ್ನು ರಾಹು ಕೊಡ್ತಾರೆ. ಹಾಗೆ ಶೇರ್ ಮಾರ್ಕೆಟ್ ಅಲ್ಲೂ ಸಹ ಒಂದು ನಿಮ್ಮ ದಶಾಭುಕ್ತಿಗಳು ಜನ್ಮಜಾತಕದಲ್ಲಿ ಚೆನ್ನಾಗಿತ್ತು ಅಂದ್ರೆ ಮೇ ನಂತರ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಭಗಳನ್ನ ನೀವು ನೋಡ್ಬೋದು. ಹಾಗೆ ಕೇತುವು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ರು ವರ್ಷ ಪೂರ್ತಿ. ಸೊ ಕೇತು ಗ್ರಹ ನಿಮಗೆ ವರ್ಷ ಪೂರ್ತಿ ಶುಭ ಫಲಗಳನ್ನ ಕೊಡ್ತಾರೆ. ಲಾಭ ಸ್ಥಾನದಲ್ಲಿ ಯಾವುದೇ ಗ್ರಹ ಇದು ಶುಭ ಕೊಡ್ತಾರೆ, ಕೇತು ಶುಭ ಫಲನ ಕೊಡ್ತಾರೆ. ಹಿರಿಯ ಸಹೋದರ ಅಥವಾ ಸಹೋದರಿಯಿಂದ ನಿಮಗೆ ಹೆಚ್ಚಿನ ಸಹಕಾರ ಸಿಗುತ್ತೆ. ಹಾಗೆ ಈ ಸೋಷಿಯಲ್ ಸರ್ಕಲ್, ನೆಟ್ವರ್ಕ್ ಸರ್ಕಲ್ಗಳಲ್ಲಿ ಜಾಸ್ತಿ ಭಾಗವಹಿಸೋದ್ರಿಂದ ನಿಮ್ಮ ವ್ಯಾಪಾರಕ್ಕೆ, ಉದ್ಯೋಗಕ್ಕೆ ಅತಿ ಹೆಚ್ಚಿನ ಲಾಭಗಳಾಗುತ್ತೆ. ಹಾಗೆ ಈ ಸಂಘ ಸಂಸ್ಥೆಗಳು, ಕ್ಲಬ್ಬು, ರೋಟರಿ ಕ್ಲಬ್ಬು, ಸೊಸೈಟಿ ಈ ಥರದ್ರಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಾ, ಈ ಥರದ ಜೊತೆ ಯಾರು ಗುರುಸ್ಕೊಂಡಿದ್ದೀರಾ, ಅವ್ರಿಗೆ ಈ ವರ್ಷ ನಿಮಗೆ ಆ ಒಂದು ಸಂಸ್ಥೆಗಳಿಂದ ನಿಮಗೆ ಒಂದು ಧನಲಾಭ, ಒಂದು ಉಡುಗೊರೆ ಸಿಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಆದಷ್ಟು ನೀವು ಜಾಸ್ತಿ ಸೋಷಿಯಲ್ ಸರ್ವಿಸ್ ಕಡೆ ಗಮನ ಕೊಟ್ಟರೆ ಅಥವಾ ಜಾಸ್ತಿ ಈ ಸಂಘಗಳು ಜನಗಳ ಜೊತೆ ಬೆರೆತರೆ ನಿಮಗೆ ಅದರಿಂದ ಉಪಯೋಗ ಜಾಸ್ತಿ ಇದೆ. ನಿಮಗೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಇರ್ಬೋದು ಅಥವಾ ನಿಮ್ಮ ಪರ್ಸನಲ್ ಗ್ರೋತ್ಗೆ ಇರ್ಬೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ನಾನು ಹೇಳ್ಬೋದು. ಯಾಕೆಂದರೆ 11th ಹೌಸ್ ಸೂಚನೆ ಮಾಡೋದು ಅದನ್ನೇ. ಏನಂತ ಹೇಳಿದರೆ ಸೋಷಿಯಲ್ ಆಗಿರಬೇಕು, ಸ್ನೇಹಿತರ ಜೊತೆ ಸೇರಬೇಕು, 4 ಕಡೆ ಗುರುಸ್ಕೋಬೇಕು. ಬೆರೆತ್ರೆ ಆ ಒಂದು ಕಾಂಟ್ಯಾಕ್ಟ್ಸ್ ಇಂದ ನಿಮಗೆ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ವ್ಯವಹಾರದಲ್ಲಿ ಅತಿ ಹೆಚ್ಚಿನ ಲಾಭಗಳನ್ನ ಪಡಿಬಹುದು. ವೃಶ್ಚಿಕ ರಾಶಿಯವರು ಈ ವರ್ಷ ಆದಷ್ಟು ಒಳ್ಳೆಯ ರಿಸಲ್ಟ್ಸ್ನ ಪಡಿತಾರೆ. ಹಾಗೆ ಜೀವನದಲ್ಲಿ ಕೆಲವೊಂದು ಕನಸುಗಳನ್ನ ಕಂಡ್ಕೊಂಡಿರ್ತೀರಾ. ಒಂದು ಏನೇ ಒಂದು ಕೈ ಹಿಡಿದ್ರೂ ಈ ವೃಶ್ಚಿಕ ರಾಶಿಯವರು ಹೇಗೆ ಅಂತ ಹಿಡಿದ್ರೆ ಬಿಡೋದು ಕಷ್ಟ. ರಾಶಿ ಚಿಹ್ನೆ ಹೇಗಿದೆ ಹಾಗೇನೆ ಇವರು ಹಿಡಿದ್ರೆ ಒಂದು ಕೆಲಸನ ಬಿಡೋದು ಕಷ್ಟ. ಆ ಟೆನಿಕಾಸ್ಟ್ ಕೊನೆವರೆಗೂ ಅದನ್ನ ಮಾಡೇ ತೀರ್ತಾರೆ. ಆ ರೀತಿಯಾದ ಒಂದು ಛಲ, ಹಠ ಸ್ವಭಾವವನ್ನು ವೃಶ್ಚಿಕ ರಾಶಿಯವ್ರು ಹೊಂದಿರ್ತಾರೆ. ಸೊ ಖಂಡಿತ ಒಳ್ಳೆಯ ವರ್ಷವಾಗಿರುತ್ತೆ ನಿಮ್ಗೆ 2024. ರಾಹುವಿಗೆ ಮತ್ತೆ ನಿಮ್ಮ ಶನಿಯ ಬಗ್ಗೆ ಎರಡಕ್ಕೂ ನೀವು ಪರಿಹಾರ ಮಾಡ್ಕೋಬೇಕಾಗತ್ತೆ. ರಾಹುವಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಹಾಗೆ ಪ್ರತಿ ಮಂಗಳವಾರ ನೀವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಾ ಬಂದ್ರೆ ರಾಹುವಿನ ದುಷ್ಪ್ರಭಾವ ಕಡಿಮೆ ಆಗಿ ಅತ್ತೀಚಿನ ಶುಭ ಫಲಗಳನ್ನ ಕೊಡ್ಬೋದು. ಹಾಗೆ ಶನಿಗೆ ಪ್ರತಿನಿತ್ಯ ಹನುಮಾನ್ ಚಾಲೀಸ್ ಪಠನೆ ಮಾಡಿ,
ಸಾಧ್ಯವಾದರೆ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಕೋತಿಗಳು ಇದ್ರೆ ಕೋತಿಗಳಿಗೆ ಆಹಾರ ನೀಡಿ, ಇಲ್ಲ ಅಂದ್ರೆ ಪ್ರತಿ ಶನಿವಾರ ಶನೇಶ್ವರಿಗೆ ತೈಲಾಭಿಷೇಕವನ್ನು ಮಾಡ್ತಾ ಬನ್ನಿ. ನೀವು ಅತಿ ಹೆಚ್ಚಿನ ಶುಭ ಫಲಗಳನ್ನ ಪಡಿಬೋದು. ಗುರು ನಿಮಗೆ ಸಪ್ತಮ ಮತ್ತೆ ಷಷ್ಠ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಗುರುವಿನ ಒಂದು ಬಲ ಗೈಡೆನ್ಸ್ ಅನ್ನೋದು ಇದ್ದೇ ಇದೆ. ಹಾಗಾಗಿ ಈ ವರ್ಷ ನೀವು ಒಳ್ಳೆಯ ಫಲಗಳನ್ನ ಅನುಭವಿಸ್ತೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್. ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.